ಮೇಡಮ್ ಇರೋ ಕಾರ್ನ ಟ್ರೇಸ್ ಮಾಡೈತೆ ಸರ್. ಕಾರ್ ನಿಂತಿರೋ ಜಾಗ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿ. ಸೆಂಡ್ ಮಿ ದ ಲೊಕೇಶನ್, ಐ ವಿಲ್ ಬಿ ದೇರ್. ಲೊಕೇಶನ್ ಶೇರ್ ಮಾಡಿದ್ದೀನಿ ಸರ್. ನಾನು ಈಗಲೇ ಬಂದೆ. ಹೇಳಿ ತಿರುಮಲ. ಸರ್, ಇವ್ರಿನ್ ಬರೆಯಲ್ಲ ಅಂತ ಹೇಳಿ ಈ ಹಿಂದೆ ಇವ್ರು ಬರ್ದಿದ್ನೆಲ್ಲ ನಾನು ಓದ್ ನೋಡ್ದೆ ಸರ್. ಯಾವುದೂ ಕತೆ ತರ ಇಲ್ಲ ಸರ್, ಎಲ್ಲಾನು ನಿಜವಾಗ್ಲೂ ನಡೆದಿರುವಂತ ಕೇಸು ಸರ್. ಕಾಟನ್ ಪೇಟೆಯಲ್ಲಿ 2013ರಲ್ಲಿ ಒಂದು ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ಆಗಿತ್ತು ಸರ್. ಅದನ್ನ ಹಾಗೆ ಪಕ್ಕದಲ್ಲಿ ನಿಂತು ನೋಡಿದವ್ರ ತರ ಬರ್ದಿದ ಸರ್. ಸರ್, ಅದಕ್ಕೆ ತೀರ್ಪೇ ಹೋದ ವರ್ಷ ಬಂದಿರೋದು ಸರ್, ಆದ್ರೆ 2013ರಲ್ಲೇ ಬರ್ದಿದಾರೆ ಸರ್. ಇದೆಲ್ಲ ನಂಬೋ ತರನ ಇದೆ. ಏನಾದ್ರೂ ವಿಷಯ ಇದ್ರೆ ಕಾಲ್ ಮಾಡಿ ಮಾತಾಡ್ತೀನಿ. ಸರ್, ನಿಮ್ಮನ್ನ ನಾನ್ ನಂಬ್ತೀನಿ ಸರ್. ಅಲ್ಲ ಸರ್, ನೀವು ಬರೆಯೋದೆಲ್ಲ ನಡೆಯುತ್ತೆ ಅಂತ ಗೊತ್ತಲ್ಲ ಸರ್, ಯಾಕೆ ಸರ್ ಕೊಲೆ ಬಗ್ಗೆ ಬರಿತಾ ಇದ್ದೀರಾ? 4 ಒಳ್ಳೆ ಮಾತು ಬರಿಬೋದಲ್ಲ. ಕ್ರೈಮ್ ನಾವೆಲ್ಸ್ ನ ವಿಶೇಷನೇ ಅದಲ್ವಾ, ಕ್ಲೈಮ್ಯಾಕ್ಸ್ ವರೆಗೂ ಹೋಗುತ್ತೆ, ಕತೆ ಮುಗಿಯೋಷ್ಟ್ರಲ್ಲಿ ಒಳ್ಳೇದೇ ಆಗುತ್ತೆ. ಸರ್, ಆ ಕೇಸಲ್ಲಿ ಆ ಹುಡುಗಿಗೆ ತುಂಬಾ ತೊಂದರೆ ಕೊಟ್ಟು ಅವ್ರ ಅಮ್ಮಂಗೂ ಪೊಲೀಸ್ಗೂ ಅಲಿಯೋಗ್ ಮಾಡ್ತೀರಾ? ನೇರವಾಗಿ ಕೊನೆಯಲ್ಲಿ ಏನಾಗತ್ತೆ ಬರೆಯೋದಲ್ವಾ ಸರ್? ಲಾಸ್ಟ್ ಪೆಗ್ನ ಮೊದಲೇ ಕುಡಿಯಕ್ಕಾಗಲ್ವಲ್ಲ. ಸರ್, ಮೇಡಮ್ ಅವ್ರ ಸೆಲ್ ಫೋನ್ ಸಿಗ್ನಲ್ ಟ್ರ್ಯಾಕ್ ಮಾಡಿ ನೋಡಿದಾಗ ಲಾಸ್ಟ್ ಟ್ರ್ಯಾಕ್ ಇದೇ ಏರಿಯಾದಲ್ಲಿ ಆಕ್ಟಿವ್ ಇದ್ದಿದ್ದು. ಈ ಸರ್ಕಲ್ ಸರ್ಚ್ ಮಾಡಿದಾಗ ಅವ್ರ ಕಾರ್ ಇಲ್ಲೇ ಇರೋದು ಗೊತ್ತಾಯ್ತು ಸರ್. ಇಲ್ಲೇ ಅಕ್ಕಪಕ್ಕ ವಿಚಾರಿಸಿ ನೋಡಿದೆ, ಯಾರಿಗೂ ಏನೂ ಗೊತ್ತಿಲ್ಲ ಸರ್. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಸರ್? ಇದು ಡೆಡ್ ಎಂಡ್ ಸರ್. ಈ ಕಾರ್ ಪಂಚರ್ ಆಗಿದೆ ಸರ್, ಬಟ್ ಪ್ರಾಪರ್ ಆಗಿ ಲಾಕ್ ಆಗಿದೆ ಸರ್. ಕಾರ್ ಪಂಚರ್ ಆಗಿದ ತಕ್ಷಣ ಪಂಚರ್ ಹಾಕೋದಕ್ಕೆ ಯಾರಾದ್ರೂ ಸಿಗ್ತಾರಂತ ನೋಡಿರ್ತಾರ, ಇಲ್ಲ ಮನೆಗಾದ್ರೂ ಫೋನ್ ಮಾಡಿರ್ಬೇಕು. ಇದೆರಡು ನಡೆದಿಲ್ಲ ಅಲ್ವಾ ಸರ್? ಅಂದ್ರೆ ಕಿಡ್ನಾಪ್ ಆಗಿದೆ ಅಂತೀರಾ ಸರ್? ಬಟ್ ಡೋರ್ ಪ್ರಾಪರ್ ಆಗಿ ಲಾಕ್ ಆಗಿದೆ ಸರ್. ಒಂದ್ ವೇಳೆ ಅವ್ರ ಕಾರ್ನ ಲಾಕ್ ಮಾಡಿಬಿಟ್ಟು ಯಾರಾದ್ರೂ ಕಳ್ಸೋಣ ಅಂತ ಹೋಗಿರ್ಬೋದು. ಇರಬಹುದು. ಲೋಕಲ್ ಸ್ಟೇಷನ್ಗೆ ಫೋನ್ ಮಾಡಿ ಸರ್, ಈ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಇದೆಯಾ ಅಂತ ವಿಚಾರಣೆ ಮಾಡಿ. ಶೋರ್ ಸರ್. Just for clarification, sir. Thank you, sir. ಸರ್, ಈ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಅದು ಇಲ್ಲ ಅಂತೆ ಸರ್. ಹೇಳಿ ಅನ್ವರ್. ಸರ್, ನೀವು ಹೇಳ್ದಂಗೆ ಪೂಜಾ ನಂಬರ್ ಲಾಸ್ಟ್ ಆಕ್ಟಿವ್ ಟ್ರ್ಯಾಕ್ ಮಾಡಿದ್ವಲ್ಲ, ಅದು ಬೆಂಗಳೂರು ಸುತ್ತಮುತ್ತ ತೋರಿಸ್ತಿದೆ ಸರ್. ನಾನು ನಿಮ್ಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ ಸರ್. ಮೊದಲು ಬರೆಯೋದನ್ನ ನಿಲ್ಸು. ನನ್ನ ಮಗಳನ್ನ ಎಲ್ಲಿ ಬಚ್ಚಿಡಿದೆ ಅಂತ ಮರ್ಯಾದೆಯಿಂದ ಹೇಳು. ಯಾರು ನಿಮ್ಮ ಮಗಳು? ಪೂಜಾ ಯಾರು ಅಂತ ಗೊತ್ತಿಲ್ವಾ ನಿನಗೆ? ಓ, ನಿಮ್ ಮಗಳ ಹೆಸರು ಪೂಜಾನಾ? ನಟಿಸ್ಬೇಡ. ನೀನೇನೋ ಮಾಡ್ತಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳು ಪೂಜಾ ಕಾಣಿಸ್ತಿಲ್ಲ ಅಂತ ಬರ್ದಿದ್ಯಾ ಅಲ್ವಾ? ನಾನು ಯಾವುದೋ ಒಂದು ಕತೆ ಬರಿತಾ ಇದ್ದೀನಿ, ಅದರಲ್ಲಿ ಒಂದು ಪಾತ್ರದ ಹೆಸರು ಪೂಜಾ. ನಾನೇನ್ ಕೇಳ್ತಿದ್ದೀನಿ ಅಂದ್ರೆ, ಅದು ನಿಮ್ ಮಗಳೇ ಅಂತ ಯಾಕೆ ಅನ್ಕೋತೀರಾ? ತಪ್ಪಲ್ವಾ? ನಿಮ್ ಮಗಳು ಕಾಣ್ಲಿಲ್ಲ ಅಂತಂದ್ರೆ ಊರ್ ಒಳಗಡೆ ಹೋಗಿ ಹುಡುಕಿ ನನಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರಾ? ಒಂದ್ ವೇಳೆ ನನ್ನ ಮಗಳಿಗೆ ಏನಾದ್ರೂ ಆಯ್ತು ಅಂದ್ರೆ
ಇದ್ರಲ್ಲಿ ಶಾಮೀಲಾಗಿರೋರ್ನ ಯಾರು ಸುಮ್ಮನೆ ಬಿಡಲ್ಲ. ಮೇಡಮ್, ಯಾರಿಗಾದ್ರೂ ಕಷ್ಟ ಬಂದ್ರೆ ಪೊಲೀಸ್ ಹತ್ರ ಹೋಗ್ತಾರೆ. ಪೊಲೀಸ್ನವ್ರಿಗೆ ತೊಂದರೆ ಆಗಿದೆ ಅಂತ ಇಲ್ಲಿ ಬಂದಿದ್ದೀರಾ? ಮೇಡಮ್, ನಿಮ್ ಮಗಳು ಕಾಣ್ತಾ ಇಲ್ಲ ಅನ್ಸುತ್ತೆ. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಯಾವುದೋ ಒಂದು ಕಾರಣ ನನ್ನ ತಲೆ ಮೇಲೆ ಹಾಕಿ ನನ್ನನ್ನ ಕೈದು ಯಾಕೆ ಮಾಡ್ತೀರಾ? ಹಾಗೆ ಅಲ್ವಾ ಮೇಡಮ್? ನಾನ್ ಬರೆಯೋ ಕಥೆಯಿಂದ ಇದೆಲ್ಲ ನಡೀತಿದೆ ಅಂದ್ರೆ ಇನ್ಮೇಲೆ ನಾನು ಕಥೆನೇ ಬರೆಯಲ್ಲ. ಸರ್, ಪೂಜಾ ಅವ್ರ ಬಿಲಾಂಗಿಂಗ್ಸ್ ಎಲ್ಲ ಇಲ್ಲಿ? ಸರ್ ಅಲ್ಲಿದೆ ಸರ್. ಇಲ್ಲಿ ಸರ್. ಬೇರೆ ಏನಾದರೂ ಲೀಡ್ ಸಿಕ್ಕಿದೆಯಾ? ಎಸ್ ಸರ್, ಈ ಜಾಗದಲ್ಲಿ ಕ್ರೈಮ್ ಹಿಸ್ಟ್ರಿ ಇದೆ ಸರ್. 1 ವರ್ಷದ ಕೂಡ ಇಲ್ಲೊಂದು ರೇಪ್ ಇನ್ಸಿಡೆಂಟ್ ನಡೆದಿತ್ತು ಸರ್. ಆ ಹುಡುಗಿ ಹೆಸರು ಬಂದು ಜನನಿ ಸರ್. ಫಾರೆನ್ಸಿಕ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಸರ್ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ದೇರ್ ಆನ್ ದ ವೇ. ಸರ್ ಹೇಳ್ರಿ. ಹಾ ಸರ್, DGP ಮೇಡಮ್ ಬಂದಿದ್ದಾರೆ ಸರ್. ಯಾಕೆ ಬಂದಿದ್ದಾರೆ? ಫೋನ್ ಕೊಡಿ. ಮೇಡಮ್, ವಿಕ್ರಮ್ ಸರ್ ಲೈನಲ್ಲಿದ್ದಾರೆ. ಹಾ ವಿಕ್ರಮ್, ನೀವ್ ಯಾಕೆ ಮೇಡಮ್ ಅಲ್ಲಿಗೆ ಹೋದ್ರಿ? ಇಲ್ಲಿ ಮಿಸ್ ಆಗಿರೋದು ನನ್ನ ಡಾಟರ್. ನನಗೆ ಸ್ವಲ್ಪ ಟೈಮ್ ಕೊಡಿ. ನಿಮ್ ಡಾಟರ್ನ ಜೋಪಾನವಾಗಿ ಹುಡ್ಕೊಡೋದು ನನ್ನ ಕರ್ತವ್ಯ. ನೀವು ಮೊದಲಲ್ಲಿಂದ ಹೊರಡಿ. ವಿಕ್ರಮ್, ಇವನೇನೋ ಮಸ್ಲತ್ ಮಾಡ್ತಾ ಇದ್ದಾನೆ. ನಾನು ಹೇಗಾದ್ರೂ ಇದನ್ನ ಕ್ರ್ಯಾಕ್ ಮಾಡಲೇಬೇಕು. ಏನೋ ಒಂದು ಮಾಡಿ ಮೇಡಮ್. ಸ್ವಲ್ಪ ಆಚೆ ವೇಟ್ ಮಾಡಿ. ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ಓಕೆ ಸರ್. ನಿಮ್ಮನ್ನ ನೋಡ್ತಾ ಇದ್ರೆ ಒಳ್ಳೆಯವ್ರ ತರ ಕಾಣ್ತಾ ಇದ್ದೀರಾ, ಆದ್ರೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿ ಪ್ಲೀಸ್. ನೀನ್ ಎಷ್ಟು ದುಡ್ಡು ಕೇಳಿದ್ರು ನಾನು ಕೊಡ್ತೀನಿ. ನಾನು ನಿನ್ನ ಏನೂ ಮಾಡೋದಿಲ್ಲ. ಪ್ಲೀಸ್ ನನಗೋಸ್ಕರ ನನ್ನ ಮಗಳನ್ನ ಕೊಟ್ಬಿಡಿ. ಕಿಡ್ನಾಪ್ ಮಾಡೋ ವಯಸ್ಸ ಮೇಡಮ್ ನನಗೆ? ಮಾಸ್ಕ್ ಹಾಕೊಂಡಿರೋ 3 ಜನ ಯುವಕರು 23 ವರ್ಷ ವಯಸ್ಸಿನ ಯುವತಿಯ ದೇಹವನ್ನ ಸಾಗರದ ಹತ್ರ ಹೆಗಲ ಮೇಲೆ ಹಾಕೊಂಡು ಸೇತುವೆ ಮೇಲೆ ಓಡ್ತಾ ಹೋದ್ರು. ಸುತ್ತಮುತ್ತ ಎಲ್ಲಾ ಕಡೆ ತಿರುಗಿ ನೋಡಿ ಆ ಹುಡುಗಿನ ಆ ಸಾಗರದಲ್ಲಿ ಹಾಕಿ ವೇಗವಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು. ಕಾಲ್ ವಿಕ್ರಮ್. ನೀನ್ ಅದೇನ್ ನೋಡ್ದೋ ಅದನ್ನ ಮಾತ್ರ ಹೇಳು.